ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೇ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇವತ್ತು ತುಂಬ ವರ್ಷನೇ ಆದಮೇಲೆ ನಾನು ನನ್ನ ಫ್ರೆಂಡ್ ಮಗು ಮತ್ತು ನನ್ನ ಮಗು ಎಲ್ಲರೂ ಕೂಡ ಮೀಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮದೇ ಆದಂಥ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಹೇಳಿ ತುಂಬ ವರ್ಷಗಳೇ ಆಯಿತು. ಏಕೆಂದರೆ ನನಗೂ ಮಗು ಆಯಿತು, ಅವಳಿಗೂ ಮಗು ಆಯಿತು. ಸೊ ಅದರಿಂದ ಸಿಕ್ಕಕ್ಕೆ ಆಗಿರಲಿಲ್ಲ. ಸೊ ತುಂಬ ವರ್ಷ ಆದಮೇಲೆ ಮೀಟ್ ಮಾಡ್ತಾಯಿದ್ದೀವಿ. ಸೊ ನಾನು ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅವಳನ್ನ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ. ಮತ್ತು ಫ್ರೆಂಡ್ಸ್, ಇವತ್ತು ತುಂಬಾ ಫನ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಅವಳು ಸಿಗ್ತಾ ಇದ್ದೀವಿ ಆಫ್ಟರ್ ಎ ಲಾಂಗ್ ಟೈಮ್. ತುಂಬಾ ಎಂಜಾಯ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಲಂಚ್ ಕೂಡ ಮಾಡ್ತೀವಿ, ಶಾಪಿಂಗ್ ಎಲ್ಲ ಮಾಡ್ತೀವಿ. ಎಲ್ಲ ಕೂಡ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ನಾನು ಔಟ್ಫಿಟ್ ಹೇಗಿದೆ ಅಂತ. ಸೊ ಇವತ್ತಿನ ಔಟ್ಫಿಟ್ ಇದು ನಂದು. ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿದ್ದೀನಿ, ಮರಿಬೇಡಿ. ಆಲ್ಮೋಸ್ಟ್ ನಾನು ಜೀನ್ಸ್ ವೇರ್ ಮಾಡ್ತೀನಿ, ಯಾಕಂದರೆ ಕಂಫರ್ಟಬಲ್ ಆಗಿರುತ್ತೆ, ಫೀಲ್ ಆಗುತ್ತೆ. ಯಾಕೆಂದರೆ ನನ್ನ ಮಗನ ಇಟ್ಕೊಂಡು ತುಂಬ ಕಿರಿಕಿರಿ ಆಗಿಬಿಡುತ್ತೆ. ಸಲ್ವಾರದೆಲ್ಲ ಕುರ್ತಾ ಎಲ್ಲ ವೇರ್ ಮಾಡಿದ್ರೆ ಜೀನ್ಸ್ ಹಾಕಿದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ನೋಡಿ ನನ್ನ ಹೀರೋ ಯಾವ ಥರ ರೆಡಿ ಆಗಿದ್ದಾನೆ ಅಂತ. ಬಂದ್ವಿ ನಾವು ಮಾಲ್ ಆಫ್ ಮೈಸೂರಿಗೆ ಬಂದ್ವಿ. ನೋಡಿ, ನನ್ನ ಮಗ ತಿನ್ನೋದಲ್ಲೇ ಇರ್ತಾನೆ. ಅವನಿಗೆ ಜೋಳ ಅಂದರೆ ಸಖತ್ ಇಷ್ಟ. ಮಾಲ್ ಆಫ್ ಮೈಸೂರಿಗೆ ಬಂದ ತಕ್ಷಣ ಅಮ್ಮ ಜೋಳ ಕೊಡ್ಸು ಅಂತ ಫುಲ್ ಆಟ ಮಾಡ್ತಾಯಿದ್ದ. ಆಟ ಆಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಅವನಿಗೆ. ತಿನ್ಕೊಂಡೆ ಆಟ ಆಡ್ತಿದ್ದಾನೆ. ನೋಡಿ, ಇಲ್ಲಿ ಬಂದಿದ್ದೀವಿ ಪ್ಲೇ ಏರಿಯಾದಲ್ಲಿ. ಇವರಿಬ್ಬರನ್ನು ಆಟ ಆಡ್ಸೋಣ, ಎಂಟರ್ಟೈನ್ ಮಾಡೋಣ, ಸ್ವಲ್ಪ ಕಿಡ್ಸ್ನ ಸ್ವಲ್ಪ ಇಬ್ಬರು ಅಡ್ಜಸ್ಟ್ ಆಗೋ ಥರ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿಗೆ. ನೋಡಿ, ಆಟ ಆಡಿಸ್ತಿದ್ದೀನಿ. ಅವಳು ಕೂಡ ಅವನ ಮಗನ ಆಟ ಆಡಿಸ್ತಿದ್ದಾನೆ. ಇಬ್ಬರು ಒಂದೊಂದು ಕಡೆ ಆಟ ಆಡ್ಕೊತಾ ಇದ್ರು. ಫ್ರೆಂಡ್ಸ್ ನೋಡಿ, ಇವಳೇ ನನ್ನ ಫ್ರೆಂಡ್ ಪ್ರಿಯಾ ಮತ್ತು ಅವನ ಮಗು. ನೋಡಿ, ಅವನು ಅಷ್ಟೇ ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ. ಫ್ರೆಂಡ್ಸ್, ಮತ್ತೆ ಹೇಳಬೇಕಂದ್ರೆ ಇವಳು ನನಗೆ ಮಾಸ್ಟರ್ಸಲ್ಲಿ ಫ್ರೆಂಡ್ ಆಗಿದ್ದು. ಸೊ ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ಫ್ರೆಂಡ್ಸ್ ಆಗಿದ್ದು ನಾವು. ನೋಡಿ, ಅವನ ಮಗ ಮತ್ತು ನನ್ನ ಮಗ ಜಾಸ್ತಿ ಕಿರಿಕ್ ಮಾಡ್ತಿದ್ದ ಅಂತಲೇ ಹೇಳ್ಬೋದು. ಅವನ ಮಗ ಆರಾಮಾಗಿದ್ದ. ನನ್ನ ಮಗನೇ ಜಾಸ್ತಿ ಕಿರಿಕ್ ಮಾಡ್ತಿದ್ದ. ಅಮ್ಮ ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತಲೇ ಇದ್ದ. ಅವನದು ಡಿಮ್ಯಾಂಡ್ಸ್ ಯಾವಾಗಲೂ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದಷ್ಟು ಸೂಚಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದಷ್ಟು ಆಫರ್ಸ್ ಎಲ್ಲ ಇತ್ತು. ಸೊ ಅದರಿಂದ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ರೆಡ್ ಡಾಟ್ ಸೇಲ್ ಹಾಕಿದ್ದಾನೆ ನೋಡಿ, ಅಪ್ ಟು 50% ಆಫರ್ ಆಗಿದ್ದಾನೆ. ಸೊ ಅದರಿಂದ ಸ್ಯಾರಿ ಕಲೆಕ್ಷನ್ಸು, ಕುರ್ತಾಸು ಮತ್ತು ಬ್ಲೌಸಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಆಫರ್ಸು ಇತ್ತಲ್ವ, ಸೊ ಅದರಿಂದ ಸುಮ್ಮನೆ ಹೋಗೋಣ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಪ್ರಿಯಾ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ.
ಫ್ರೆಂಡ್ಸ್ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿದ್ದೀನಿ, ಏಕೆಂದರೆ ನನ್ನ ಮಗ ಅಂತ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಅಷ್ಟೇ ಇವತ್ತಂತೂ ಸಖತ್ ಹಠ ಮಾಡ್ತಾ ಇದ್ದ. ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಸ್ಯಾರೀಸು ಮತ್ತು ಬ್ಲೌಸಸ್ ಅಂತೂ ಒಳ್ಳೆ ಕಲೆಕ್ಷನ್ಸ್ ಇತ್ತು, ನನಗೆ ಇಷ್ಟ ಆಯಿತು. ಸೊ ನಾವು ಸ್ವಲ್ಪ ಅಲ್ಲೆಲ್ಲ ನೋಡ್ಕೊಂಡು ಸುತ್ತಾಡಿಕೊಂಡು ಒಂದಷ್ಟು ಸ್ಯಾರೀಸ್ ಎಲ್ಲ ನೋಡಿಕೊಂಡು ಈಗ ನಾವು ಲಂಚ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಕಿಡ್ಸ್ ಎಲ್ಲ ಸ್ವಲ್ಪ ಕಿಡ್ಸ್ನೂ ಆಟಾಡ್ಸೋಣ ಅಂತೇಳಿ ಕೆಳಗಡೆ ಎಲ್ಲ ಇತ್ತು, ಕಾರು ಮತ್ತು ಟ್ರಾಕ್ಟರ್ ಎಲ್ಲ ಇತ್ತು. ನನ್ನ ಮಗಂಗೆ ಸಖತ್ ಇಷ್ಟ. ಸೊ ಅವ್ನು ಬಿಡಲಿಲ್ಲ, ಆಟಾಡ್ತೀನಿ ಅಂತ ಹೇಳ್ತಾಯಿದ್ರು ಇಬ್ಬರೂ. ಅದಕ್ಕೆ ಅದರಿಂದ ಸ್ವಲ್ಪ ಆಟಾಡ್ಸೋಣ ಅಂತೇಳಿ ಸ್ವಲ್ಪ ಮತ್ತೆ ನಿಂತ್ಕೊಂಡ್ವಿ ಇಲ್ಲೇ ಆಟ ಆಡಿಸ್ಕೊಂಡು. 2 o'clock ಆಗಿಬಿಡ್ತು ಆಟ ಆಡಿಸೋ ಅಷ್ಟೊತ್ತಿಗೆ. ಸೊ ಹೊಟ್ಟೆ ಹಸಿವಾಗ್ಬಿಡ್ತು. ಆದ್ದರಿಂದ ಜುವೆಲ್ ರಾಕ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಫೈನಲಿ ಬಂದ್ವಿ ಜುವೆಲ್ ರಾಕ್ಗೆ. ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದಲ್ವಾ, ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿ ಫುಡ್ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಒಳ್ಳೆ ಹ್ಯಾಪಿ ಟೈಮ್ ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಖುಷಿ ಆಯಿತು ಇನ್ನು ಮೀಟ್ ಮಾಡಿ ಆಫ್ಟರ್ ಎ ಲಾಂಗ್ ಟೈಮ್. ಇವತ್ತಿನ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಇದೇ ಥರ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.